ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 3/1/2025. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿರಾಕಾರ ತಂದೆಯು ನಿಮಗೆ ತಮ್ಮ ಮತವನ್ನು ಕೊಟ್ಟು ಆಸ್ತಿಕರನ್ನಾಗಿ ಮಾಡುತ್ತಾರೆ. ಆಸ್ತಿಕರಾದಾಗಲೇ ನೀವು ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯ. ಪ್ರಶ್ನೆ: ಬೇಹದ್ದಿನ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ 2 ಮಾತುಗಳ ಮೇಲೆ ಸಂಪೂರ್ಣ ಗಮನ ಇಡಬೇಕು? ಉತ್ತರ: ವಿದ್ಯೆ. 2ನೇದ್ದು ಸರ್ವೀಸಿಗಾಗಿ ಬಹಳ ಒಳ್ಳೆಯ ಲಕ್ಷಣಗಳಿರಬೇಕು. ಈ ವಿದ್ಯೆಯು ಬಹಳ ಅದ್ಭುತವಾಗಿದೆ. ಇದರಿಂದ ನೀವು ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ದ್ವಾಪಾರ ಯುಗದಿಂದ ಧನದಾನ ಮಾಡುವುದರಿಂದ ರಾಜ್ಯವು ಸಿಗುತ್ತದೆ. ಆದರೆ ಈಗ ನೀವು ವಿದ್ಯೆಯಿಂದ ರಾಜ್ಕುಮಾರ್ ಆಗುತ್ತೀರಿ. ಗೀತೆ: ನಮ್ಮ ತೀರ್ಥಸ್ಥಾನವು ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯ ಒಂದು ಸಾಲನ್ನು ಕೇಳಿದಿರಿ. ನಿಮ್ಮ ತೀರ್ಥಸ್ಥಾನವಾಗಿದೆ. ಮನೆಯಲ್ಲಿ ಕುಳಿತಿದ್ದಂತೆಯೇ ಮೌನವಾಗಿದ್ದುಕೊಂಡು ಮುಕ್ತಿಧಾಮವನ್ನು ತಲುಪುವುದು. ಪ್ರಪಂಚದ ತೀರ್ಥ ಯಾತ್ರೆಗಳಂತೂ ಸಾಮಾನ್ಯವಾಗಿದೆ. ಆದರೆ ನಿಮ್ಮ ತೀರ್ಥಸ್ಥಾನವು ಭಿನ್ನವಾಗಿದೆ. ಮನುಷ್ಯರ ಬುದ್ಧಿ ಯೋಗವಂತೂ ಸಾಧು ಸಂತರ ಕಡೆ ಬಹಳಷ್ಟು ಅಲೆದಾಡುತ್ತಿರುತ್ತದೆ. ಮನುಷ್ಯರ ಬುದ್ಧಿ ಯೋಗವಂತೂ ಸಾಧು ಸಂತರ ಕಡೆ ಬಹಳಷ್ಟು ಅಲೆದಾಡುತ್ತಿರುತ್ತದೆ. ನೀವು ಮಕ್ಕಳಿಗಂತೂ ಕೇವಲ ತಂದೆಯನ್ನೇ ನೆನಪು ಮಾಡುವ ಆದೇಶವು ಸಿಗುತ್ತದೆ. ಅವರು ನಿರಾಕಾರ ತಂದೆಯಾಗಿದ್ದಾರೆ. ನಿರಾಕಾರನನ್ನು ಒಪ್ಪುವವರು ನಿರಾಕಾರಿ ಮತದಂಥವರಲ್ಲ. ಪ್ರಪಂಚದಲ್ಲಿ ಬಹಳಷ್ಟು ಮತಾಂತರಗಳಿವೆ. ಇದೊಂದು ನಿರಾಕಾರಿ ಮತವನ್ನು ನಿರಾಕಾರ ತಂದೆ ಹೇಳುತ್ತಾರೆ. ಇದರಿಂದ ಮನುಷ್ಯರು ಶ್ರೇಷ್ಠಾತಿ ಶ್ರೇಷ್ಠ ಪದವಿ, ಜೀವನ್ಮುಕ್ತಿ ಹಾಗೂ ಮುಕ್ತಿಯನ್ನು ಪಡೆಯುತ್ತಾರೆ. ಈ ಮಾತುಗಳನ್ನು ಏನೂ ಅರಿತುಕೊಂಡಿಲ್ಲ. ಇವರು ನಿರಾಕಾರನನ್ನು ಒಪ್ಪುವವರೆಂದು ಹೇಳಿಬಿಡುತ್ತಾರೆ. ಇಲ್ಲಿ ಅನೇಕ ಮತಗಳಿವೆ. ಸತ್ಯಯುಗದಲ್ಲಂತೂ ಒಂದೇ ಮತವಿರುತ್ತದೆ. ಕಲಿಯುಗದಲ್ಲಿ ಅನೇಕ ಮತಗಳಿವೆ, ಅನೇಕ ಧರ್ಮಗಳಿವೆ, ಲಕ್ಷಾಂತರ ಕೋಟ್ಯಾಂತರ ಮತಗಳಿರುತ್ತವೆ. ಮನೆಯಲ್ಲಿ ಪ್ರತಿಯೊಬ್ಬರದು ತನ್ನದೇ ಆದ ಮತವಿದೆ. ಇಲ್ಲಿ ನೀವು ಮಕ್ಕಳಿಗೆ ಒಬ್ಬ ತಂದೆ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವ ಸರ್ವಶ್ರೇಷ್ಠ ಮತವನ್ನು ಕೊಡುತ್ತಾರೆ. ನಿಮ್ಮ ಚಿತ್ರಗಳನ್ನು ನೋಡಿ ಅನೇಕರು ಹೇಳುತ್ತಾರೆ, ಇದೇನು ಮಾಡಿದ್ದೀರಿ? ಇಲ್ಲಿ ಮುಖ್ಯ ಮಾತೇನು? ಆಗ ನೀವು ತಿಳಿಸಿ, ಇದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಾಗಿದೆ. ಈ ಜ್ಞಾನದಿಂದ ನಾವು ಆಸ್ತಿಕರಾಗುತ್ತೇವೆ. ಆಸ್ತಿಕರಾದಾಗಲೇ ತಂದೆಯು ಆಸ್ತಿ ಸಿಗುತ್ತದೆ. ನಾಸ್ತಿಕರಾದ್ದರಿಂದ ಆಸ್ತಿಯನ್ನು ಕಳೆದುಕೊಂಡಿದ್ದೀರಿ. ಈಗ ನೀವು ಮಕ್ಕಳ ಕರ್ತವ್ಯವೇ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವುದಾಗಿದೆ. ಈ ಪರಿಚಯವು ನಿಮಗೆ ತಂದೆಯಿಂದ ಸಿಕ್ಕಿದೆ. ತ್ರಿಮೂರ್ತಿಯ ಚಿತ್ರವಂತೂ ಬಹಳ ಸ್ಪಷ್ಟವಾಗಿದೆ. ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ಅವಶ್ಯವಾಗಿ ಬೇಕಲ್ಲವೇ? ಬ್ರಾಹ್ಮಣರಿಂದಲೇ ಯಜ್ಞವು ನಡೆಯುತ್ತದೆ. ಇದು ಬಹಳ ದೊಡ್ಡ ಯಜ್ಞವಾಗಿದೆ. ಮೊಟ್ಟ ಮೊದಲಿಗೆ ಇದನ್ನು ತಿಳಿಸಬೇಕು. ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ. ಎಲ್ಲ ಆತ್ಮಗಳು ಸಹೋದರಾಗಿದ್ದಾರೆ. ಎಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ. ಅವರಿಗೆ ತಂದೆ ಎಂದು ಹೇಳುತ್ತಾರೆ. ಆಸ್ತಿಯೂ ರಚಯಿತ ತಂದೆಯಿಂದಲೇ ಸಿಗುತ್ತದೆ. ರಚನೆಯಿಂದಂತೂ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಈಶ್ವರನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ತಂದೆಯಂತೂ ಸ್ವರ್ಗದ ರಚಯಿತನಾಗಿದ್ದಾರೆ ಮತ್ತು ಭಾರತದಲ್ಲೇ ಬಂದು ಈ ಕಾರ್ಯವನ್ನು ಮಾಡುತ್ತಾರೆ. ತ್ರಿಮೂರ್ತಿಯ ಚಿತ್ರವು ಬಹಳ ಒಳ್ಳೆಯ ಚಿತ್ರವಾಗಿದೆ. ಇವರು ತಂದೆ, ಇವರು ದಾದಾರವರಾಗಿದ್ದಾರೆ. ಬ್ರಹ್ಮರವರ ಮೂಲಕ ತಂದೆಯ ಸೂರ್ಯವಂಶಿ ಮನೆತನ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಮತ್ತು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಗುರಿ ಉದ್ದೇಶವು ನಿಮ್ಮ ಸಮ್ಮುಖದಲ್ಲಿದೆ. ಆದ್ದರಿಂದ ತಂದೆಯ ಪದಕ ಬ್ಯಾಡ್ಜ್ಗಳನ್ನು ಮಾಡಿಸುತ್ತಾರೆ. ತಿಳಿಸಿ, ನಾವು ನಿಮಗೆ ಸಾರ ರೂಪದಲ್ಲಿ 2 ಶಬ್ದಗಳಲ್ಲಿ ತಿಳಿಸುತ್ತೇವೆ. ತಂದೆಯಿಂದ ಸೆಕೆಂಡ್ನಲ್ಲಿ ಆಸ್ತಿಯು ಸಿಗಬೇಕಲ್ಲವೇ? ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಅಂದಾಗ ಈ ಪದಕಗಳು ಬಹಳ ಒಳ್ಳೆಯ ವಸ್ತುವಾಗಿದೆ. ಆದರೆ
ಅನೇಕ ದೇಹಾಭಿಮಾನಿ ಮಕ್ಕಳು ಇದನ್ನು ತಿಳಿದುಕೊಂಡೇ ಇಲ್ಲ. ಈ ಪದಕದಲ್ಲಿ ಒಂದು ಸೆಕೆಂಡಿನ ಪೂರ್ಣ ಜ್ಞಾನವಿದೆ. ತಂದೆಯು ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗದ್ದೇ ಗಾಯನವಿದೆ ಅಂದಾಗ ಈ ಸಂಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಅಣಿಯುತ್ತಿರಬೇಕು. ಕೆಲವರದು ಯೋಗವಿದ್ದರೆ ಜ್ಞಾನ ಇರುವುದಿಲ್ಲ, ಧಾರಣೆ ಇರುವುದಿಲ್ಲ. ಸರ್ವಿಸ್ ಮಾಡುವಂತ ಮಕ್ಕಳಿಗೆ ಜ್ಞಾನದ ಧಾರಣೆಯು ಚೆನ್ನಾಗಿ ಆಗುತ್ತದೆ. ತಂದೆಯು ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ. ಮಕ್ಕಳು ಯಾವುದೇ ಸೇವೆ ಮಾಡದಿದ್ದರೆ ಅವರೇನು ಪ್ರಯೋಜನ? ಅಂಥವರು ತಂದೆಯ ಹೃದಯವನ್ನು ನೀರಲು ಹೇಗೆ ಸಾಧ್ಯ? ತಂದೆಯು ತಿಳಿಸುತ್ತಾರೆ, ನಾಟಕದಲ್ಲಿ ನನ್ನ ಪಾತ್ರವೇ ರಾವಣ ರಾಜ್ಯದಿಂದ ಎಲ್ಲರನ್ನು ಬಿಡಿಸುವುದಾಗಿದೆ. ರಾಮರಾಜ್ಯ ಹಾಗೂ ರಾವಣ ರಾಜ್ಯವೆಂದು ಭಾರತದಲ್ಲೇ ಗಾಯನವಿದೆ. ಈಗ ರಾಮನು ಯಾರು? ಇದನ್ನು ಸಹ ತಿಳಿದುಕೊಂಡಿಲ್ಲ. ಪತಿತ ಪಾವನ ಭಕ್ತರ ಭಗವಂತನು ಒಬ್ಬನೇ ಎಂದು ಹಾಡುತ್ತಾರೆ. ಅಂದಾಗ ಯಾರೇ ಒಳಗಡೆ ಮೊಟ್ಟ ಮೊದಲಿಗೆ ಬರಲಿ ಅವರಿಗೆ ತಂದೆಯ ಪರಿಚಯ ನೀಡಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿ ತಿಳಿಸಬೇಕು. ಬೆಹದ್ದಿನ ತಂದೆಯು ಬೆಹದ್ದಿನ ಸುಖದ ಆಸ್ತಿಯನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ. ಅವರಿಗೆ ತಮ್ಮ ಶರೀರವೇ ಇಲ್ಲವೆಂದರೆ ಆಸ್ತಿಯನ್ನು ಹೇಗೆ ಕೊಡುವರು? ಆದ್ದರಿಂದಲೇ ತಿಳಿಸುತ್ತಾರೆ, ನಾನು ಈ ಬ್ರಹ್ಮಾರವರ ತನುವಿನಿಂದ ಓದಿಸಿ ರಾಜಯೋಗವನ್ನು ಕಲಿಸಿ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ. ಈ ಪದಕದಲ್ಲಿ ಸೆಕೆಂಡಿನ ತಿಳುವಳಿಕೆ ಇದೆ. ಎಷ್ಟೊಂದು ಚಿಕ್ಕ ಪದಕವಿದೆ, ಆದರೆ ತಿಳಿಸಿಕೊಡುವವರು ಬಹಳ ದೇಹಿ ಅಭಿಮಾನಿಗಳಾಗಿರಬೇಕು. ಇದರಲ್ಲಿ ಬಹಳ ಕಡಿಮೆ ಇದ್ದಾರೆ. ದೇಹಿ ಅಭಿಮಾನಿಯಾಗುವ ಪರಿಶ್ರಮವನ್ನು ಯಾರೂ ಪಡುವುದಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಚಾರ್ಟ್ ಅನ್ನು ಇಟ್ಟು ನೋಡಿಕೊಳ್ಳಿ. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ನೆನಪು ಮಾಡುತ್ತೇನೆ. ಇಡೀ ದಿನ ಕಚೇರಿಯಲ್ಲಿ ಕೆಲಸ ಮಾಡುತ್ತಲೂ ನೆನಪಿರಬೇಕು. ಕರ್ಮವನ್ನಂತೂ ಮಾಡಲೇಬೇಕಾಗಿದೆ. ಈ ಯೋಗದಲ್ಲಿ ಕುಳ್ಳರಿಸಿ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಆ ಸಮಯದಲ್ಲಿ ಕರ್ಮವಂತೂ ಮಾಡುವುದಿಲ್ಲ, ಆದರೆ ಇಡೀ ದಿನದಲ್ಲಿ ನೀವು ಕರ್ಮ ಮಾಡುತ್ತಾ ನೆನಪು ಮಾಡಬೇಕು. ಇಲ್ಲವೆಂದರೆ ಕುಳಿತುಕೊಳ್ಳುವ ಹವ್ಯಾಸವಾಗಿ ಬಿಡುತ್ತದೆ. ಕರ್ಮ ಮಾಡುತ್ತಾ ನೆನಪಿನಲ್ಲಿದ್ದಾಗ ಕರ್ಮಯೋಗಿಗಳೆನಿಸಿಕೊಳ್ಳುತ್ತೀರಿ. ಪಾತ್ರವನ್ನಂತೂ ಅವಶ್ಯವಾಗಿ ಅಭಿನಯಿಸಬೇಕಾಗುತ್ತದೆ. ಇದರಲ್ಲಿ ಮಾಯೆಯ ವಿಘ್ನಗಳು ಬರುತ್ತವೆ. ಸತ್ಯತೆಯಿಂದ ಚಾಟನ್ನು ಸಹ ಯಾರೂ ಬರೆಯುವುದಿಲ್ಲ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನೆನಪಿನಲ್ಲಿದ್ದೇವೆಂದು ಕೆಲವರು ಬರೆಯುತ್ತಾರೆ. ಅಂದರೆ ಕೇವಲ ಮುಂಜಾನೆಯಲ್ಲೇ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ ಎಂದರ್ಥ. ಭಕ್ತಿ ಮಾರ್ಗದಲ್ಲಿಯೂ ಸಹ ಬೆಳಿಗ್ಗೆ ಎದ್ದು ರಾಮಸ್ಮರಣೆ ಮಾಡುತ್ತಾರೆ. ಅಂದರೆ ಆ ಸಮಯದಲ್ಲಿ ಒಬ್ಬರದೇ ನೆನಪಿರುತ್ತದೆ ಎಂದಲ್ಲ, ಬಹಳಷ್ಟು ಬೇರೆ ಬೇರೆ ಸಂಕಲ್ಪಗಳು ಬರುತ್ತಿರುತ್ತವೆ. ತೀವ್ರ ಭಕ್ತರ ಬುದ್ಧಿಯು ಮಾತ್ರ ಸ್ವಲ್ಪ ಸ್ಥಿರವಾಗಿರುತ್ತದೆ. ಇದಂತೂ ಅಜಾಪಜಾಪವಾಗಿದೆ, ಹೊಸ ಮಾತೇನಲ್ಲ. ಗೀತೆಯಲ್ಲಿಯೂ ಮನ್ಮನಾಭವ ಶಬ್ದವಿದೆ. ಆದರೆ ಕೃಷ್ಣನ ಹೆಸರನ್ನು ಬರೆದಿರುವುದರಿಂದ ಕೃಷ್ಣನನ್ನು ನೆನಪು ಮಾಡುತ್ತಾರೆ, ಮತ್ತೆ ಏನನ್ನೂ ತಿಳಿದುಕೊಂಡಿಲ್ಲ. ಆದ್ದರಿಂದ ಈ ಪದಕವಂತೂ ಅವಶ್ಯವಾಗಿ ಜೊತೆಯಲ್ಲಿರಬೇಕು. ಇದರಿಂದ ತಿಳಿಸಿ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಕುಳಿತು ತಿಳಿಸುತ್ತಾರೆ, ನಾವು ಆ ತಂದೆಯೊಂದಿಗೆ ಪ್ರೀತಿ ನೀಡುತ್ತೇವೆ. ಮನುಷ್ಯರಿಗಂತೂ ಆತ್ಮನ ಜ್ಞಾನವಾಗಲಿ ಪರಮಾತ್ಮನ ಜ್ಞಾನವಾಗಲಿ ಇಲ್ಲ. ಒಬ್ಬ ತಂದೆಯ ವಿನ ಈ ಜ್ಞಾನವನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ. ಈ ತ್ರಿಮೂರ್ತಿ ಶಿವನ ಚಿತ್ರವಂತೂ ಎಲ್ಲದಕ್ಕಿಂತ ಮುಖ್ಯವಾಗಿದೆ. ತಂದೆ ಮತ್ತು ಆಸ್ತಿ ಈ ಚಕ್ರವನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ. ಪ್ರದರ್ಶಿನಿಯಿಂದಲೂ ಸಹ ಪ್ರಜೆಗಳಂತೂ ಲಕ್ಷಾಂತರ ಮಂದಿ ಆಗುತ್ತಿರುತ್ತಾರೆ. ರಾಜರು ಕೆಲವರೇ ಇರುತ್ತಾರೆ, ಅವರ ಪ್ರಜೆಗಳಂತೂ ಕೋಟ್ಯಾಂತರ ಅಂದಾಜಿನಲ್ಲಿರುತ್ತಾರೆ. ಹಾಗೆಯೇ ಇಲ್ಲಿ ಪ್ರಜೆಗಳು ಅನೇಕರಿರುತ್ತಾರೆ. ಆದರೆ ರಾಜರನ್ನಾಗಿ ಮಾಡಲು ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಯಾರು ಹೆಚ್ಚಿನ ಸೇವೆ ಮಾಡುವರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಕೆಲವು ಮಕ್ಕಳಿಗೆ ಬಹಳ ಸರ್ವಿಸದ ಉಮಂಗವಿದೆ. ಬಾಬಾ, ತಿನ್ನುವುದಕ್ಕಂತೂ ಇದ್ದೇ ಇದೆ, ನೌಕರಿ ಬಿಟ್ಟು ಬಿಡುವುದೇ ಎಂದು ಹೇಳುತ್ತಾರೆ. ತಿನ್ನುವುದಕ್ಕಂತೂ ಇದ್ದೇ ಇದೆ, ನೌಕರಿ ಬಿಟ್ಟು ಬಿಡುವುದೇ ಎಂದು ಕೇಳುತ್ತಾರೆ.
ತಂದೆ ಮಕ್ಕಳಾಗಿ ಬಿಟ್ಟರೆ ಶಿವ ತಂದೆಯ ಪಾಲನೆಯನ್ನು ತೆಗೆದುಕೊಳ್ಳುವಿರಿ. ಆದರೆ ತಂದೆ ತಿಳಿಸುತ್ತಾರೆ, ನಾನು ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡಿದ್ದೇನಲ್ಲವೇ. ಮಾತೆಯರು ಸಹ ಇನ್ನೂ ಯುವತಿಯರಾಗಿದ್ದಾರೆ. ಮನೆಯಲ್ಲಿರುತ್ತಾ ಇಬ್ಬರೂ ಸರ್ವಿಸ್ ಮಾಡಬೇಕಾಗಿದೆ. ತಂದೆಯು ಪ್ರತಿಯೊಬ್ಬರ ಸ್ಥಿತಿಗತಿಯನ್ನು ನೋಡಿ ಸಲಹೆ ಕೊಡುತ್ತಾರೆ. ವಿವಾಹ ಇತ್ಯಾದಿಗಳಿಗಾಗಿ ಒಂದು ವೇಳೆ ಅನುಮತಿ ಕೊಡದಿದ್ದರೆ ಬಹಳಷ್ಟು ಹೊಡೆದಾಟಗಳಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬರ ಲೆಕ್ಕಾಚಾರ ನೋಡಿ ಸಲಹೆ ಕೊಡುತ್ತಾರೆ. ಕುಮಾರರಾಗಿದ್ದರೆ ನೀವು ಸರ್ವೀಸ್ ಮಾಡಿ ಎಂದು ಹೇಳುತ್ತಾರೆ. ಸರ್ವೀಸ್ ಮಾಡಿ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ. ಆ ಲೌಕಿಕ ತಂದೆಯಿಂದ ನಿಮಗೇನು ಸಿಗುತ್ತದೆ ಅದೆಲ್ಲವೂ ಮಣ್ಣಪಾಲಾಗುತ್ತದೆ. ದಿನ ಪ್ರತಿದಿನ ಸಮಯವು ಕಳೆಯುತ್ತಾ ಹೋಗುತ್ತದೆ. ನಮ್ಮ ಆಸ್ತಿಗೆ ಮಕ್ಕಳು ವಾರಸ್ದಾರರಾಗುತ್ತಾರೆಂದು ತಿಳಿಯುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ನಿಮ್ಮಿಂದ ಅವರಿಗೆ ಏನೂ ಸಿಗುವುದಿಲ್ಲ, ಏಕೆಂದರೆ ಸಂಪತ್ತೆಲ್ಲವೂ ಮಣ್ಣಪಾಲಾಗಿಬಿಡುತ್ತದೆ. ನಮ್ಮ ನಂತರದವರು ತಿನ್ನುತ್ತಾರೆಂದು ಅವರು ತಿಳಿಯುತ್ತಾರೆ. ಧನವಂತರ ಹಣವು ಸಮಾಪ್ತಿಯಾಗುವುದರಲ್ಲಿ ತಡವಾಗುವುದಿಲ್ಲ, ಏಕೆಂದರೆ ಮೃತ್ಯುವು ಸಮ್ಮುಖದಲ್ಲೇ ಇದೆ. ಯಾರೂ ಸಹ ಆ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಯಥಾರ್ಥವಾಗಿ ಕೆಲವರೇ ತಿಳಿಸಿಕೊಡುತ್ತಾರೆ. ಹೆಚ್ಚಿನ ಸರ್ವಿಸ್ ಮಾಡುವವರೇ ಉತ್ತಮ ಪದವಿಯನ್ನು ಪಡೆಯುತ್ತಾರೆ. ಅಂದ ಮೇಲೆ ಅವರ ಪ್ರತಿ ಗೌರವವನ್ನು ಇಡಬೇಕು. ಅದನ್ನು ಇದರಿಂದ ಇವರಿಂದ ಕಲಿಯಬೇಕಾಗಿದೆ, ಬ್ರಹ್ಮಾರವರಿಂದ ಕಲಿಯಬೇಕಾಗಿದೆ. 21 ಜನ್ಮಗಳಿಗಾಗಿ ಗೌರವ ನೀಡಬೇಕಾಗಿದೆ. ಅವಶ್ಯವಾಗಿ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆಂದರೆ ಅವರ ಪ್ರತಿ ಎಲ್ಲಿಯಾದರೂ ಗೌರವ ಇದ್ದೇ ಇದೆ. ತಾವೂ ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ. ಏನು ಸಿಗುತ್ತದೆಯೋ ಅದು ಒಳ್ಳೆಯದೇ ಆಗಿದೆ, ಅದರಲ್ಲೇ ಖುಷಿ ಪಡುತ್ತಾರೆ. ಬೇಹದ್ದಿನ ರಾಜ್ಯ ಪದವಿಗಾಗಿ ವಿದ್ಯೆ ಮತ್ತು ಸರ್ವಿಸಿನ ಮೇಲೆ ಪೂರ್ಣ ಗಮನ ಇಡಬೇಕು. ಇದು ಬೇಹದ್ದಿನ ವಿದ್ಯೆಯಾಗಿದೆ. ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಅಲ್ಲವೇ. ಈ ವಿದ್ಯೆಯಿಂದ ಇಲ್ಲಿ ನೀವು ಓದಿ ರಾಜಕುಮಾರ ಆಗುತ್ತೀರಿ. ಯಾವುದೇ ಮನುಷ್ಯರು ಧನ ದಾನ ಮಾಡುತ್ತಾರೆಂದರೆ ಅವರು ರಾಜನ ಬಳಿ ಅಥವಾ ಸಾಹುಕಾರ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಆದರೆ ಅದು ಅಲ್ಪ ಕಾಲದ ಸುಖವಾಗಿದೆ. ಇಲ್ಲಿ ಬೇಹದ್ದಿನ ಸುಖವನ್ನು ಪಡೆಯುವ ವಿದ್ಯೆಯಾಗಿದೆ. ಅಂದ ಮೇಲೆ ಈ ವಿದ್ಯೆಯ ಮೇಲೆ ಬಹಳ ಗಮನವಿಡಬೇಕು. ಸರ್ವೀಸಿನ ಚಿಂತೆ ಇರಬೇಕು. ನಾವು ನಮ್ಮ ಹಳ್ಳಿಗೆ ಹೋಗಿ ಸರ್ವೀಸ್ ಮಾಡಬೇಕು. ಇದರಿಂದ ಅನೇಕರ ಕಲ್ಯಾಣವಾಗುವುದು. ತಂದೆಗೆ ಗೊತ್ತಿದೆ, ಬಹುಶಃ ಇಂಥ ಸರ್ವೀಸಿನ ಉಮಂಗವು ಯಾರಲ್ಲಿಯೂ ಇಲ್ಲ. ಲಕ್ಷಣಗಳು ಸಹ ಚೆನ್ನಾಗಿರಬೇಕಲ್ಲವೇ. ಸೇವಾಭಂಗ ಮಾಡಿ ಇನ್ನೂ ಯಜ್ಞದ ಹೆಸರನ್ನು ಕೆಡಿಸಿ ತಮ್ಮ ನಷ್ಟವನ್ನುಂಟು ಮಾಡಿಕೊಳ್ಳುವವರದಲ್ಲ. ತಂದೆಯಂತೂ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಈ ಪದಕಗಳನ್ನು ಮಾಡಿಸುವುದಕ್ಕಾಗಿಯೂ ಸಹ ತಂದೆಗೆ ಎಷ್ಟೊಂದು ವಿಚಾರ ಇರುತ್ತದೆ. ಈ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೇಟ್ ಚಿತ್ರವು ಸಹ ಬಹಳ ಚೆನ್ನಾಗಿದೆ. ಆದರೆ ಮಕ್ಕಳ ಮೇಲೆ ಇದು ಬೃಹಸ್ಪತಿ ದಶೆ ಇದ್ದರೆ ಮತ್ತೆ ನಾಳೆ ರಾಹುವಿನ ದಶೆಯು ಕುಳಿತುಕೊಳ್ಳುತ್ತದೆ. ನಾಟಕದಲ್ಲಿ ಪಕ್ಷಿಯಾಗಿ ಪಾತ್ರವನ್ನು ನೋಡಬೇಕಾಗಿದೆ. ಶ್ರೇಷ್ಠ ಪದವಿಯನ್ನು ಪಡೆಯುವವರು ಬಹಳ ಕಡಿಮೆ ಇದ್ದಾರೆ. ಕೆಲವರಿಗೆ ಮತ್ತೆ ಗ್ರಹಚಾರವು ಕಳೆಯುವ ಸಾಧ್ಯತೆಯಿದೆ. ಗ್ರಹಚಾರವು ಕಳೆಯುತ್ತದೆ ಎಂದರೆ ಮತ್ತೆ ಅವರು ಮೇಲೇರುತ್ತಾರೆ, ಪುರುಷಾರ್ಥ ಮಾಡಿ ತಮ್ಮ ಜೀವನ ರೂಪಿಸಿಕೊಳ್ಳುತ್ತಾರೆ. ಇಲ್ಲವೆಂದರೆ ಕಲ್ಪಾಂತರಕ್ಕೆ ಸತ್ಯನಾಶವಾಗಿ ಬಿಡುವುದು. ಕಲ್ಪದ ಹಿಂದಿನ ತರ ಗ್ರಹಚಾರವು ಕುಳಿತುಕೊಂಡಿದೆ ಎಂದು ತಂದೆಯು ತಿಳಿಸುತ್ತಾರೆ. ಶ್ರೀಮತದ ಅನುಸಾರ ನಡೆಯಲಿಲ್ಲವೆಂದರೆ ಪದವಿಯು ಸಿಗುವುದಿಲ್ಲ. ಭಗವಂತನ ಶ್ರೀಮತವು ಸರ್ವಶ್ರೇಷ್ಠವಾಗಿದೆ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ನಿಮ್ಮ ವಿನ ಮತ್ತಾರೂ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಚಿತ್ರವನ್ನು ಬಹಳ ಚೆನ್ನಾಗಿ ಮಾಡಿಸಿದ್ದೀರಿ ಎಂದಷ್ಟೇ ಹೇಳುತ್ತಾರೆ. ಈ ಚಿತ್ರವನ್ನು ನೋಡಿದಾಗ ನಿಮಗೆ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಇಡೀ ಸೃಷ್ಟಿ ಚಕ್ರವೇ ಬುದ್ಧಿಯಲ್ಲಿ ಬಂದುಬಿಡುತ್ತದೆ. ನಂಬರ್ 6 ಪುರುಷಾರ್ಥದ ಅನುಸಾರ ನೀವು ಜ್ಞಾನಪೂರ್ಣರಾಗಿದ್ದೀರಿ. ತಂದೆಗೆ ಈ ಚಿತ್ರವನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ನಾವು ಓದಿ ಈ ರೀತಿಯಾಗುವ ಎಂದು ವಿದ್ಯಾರ್ಥಿಗಳಿಗೆ ಖುಷಿ ಇರಬೇಕಲ್ಲವೇ. ವಿದ್ಯೆಯಿಂದಲೇ ಉತ್ತಮ ಪದವಿಯನ್ನು ಸಿಗುತ್ತದೆ. ಭಾಗ್ಯದಲ್ಲಿ ಇದ್ದ ಹಾಗೆ ಆಗುವುದೆಂದು ತಿಳಿಯಬಾರದು. ಪುರುಷಾರ್ಥದಿಂದಲೇ ಭಾಗ್ಯವು ಸಿಗುತ್ತದೆ. ಪುರುಷಾರ್ಥ ಮಾಡಿಸುವಂತಹ ತಂದೆಯು ಸಿಕ್ಕಿದ್ದಾರೆ. ಅವರ ಶ್ರೀಮತದಂತೆ ನಡೆಯದಿದ್ದರೆ ದುರ್ಗತಿಯಾಗುವುದು. ಅಂದಾಗ ಮೊಟ್ಟ ಮೊದಲಿಗೆ ಯಾರಿಗಾದರೂ ಈ ಪದಕವನ್ನು ಕುರಿತು ತಿಳಿಸಿ. ನಂತರ ಯಾರು ಯೋಗ್ಯರಾಗಿ ಬಿಡುತ್ತಾರೆಯೋ ಅವರು ನಮಗೆ ಸಹಜ ಇದು ಸಿಗುತ್ತದೆ.
ಎಂದು ಕೇಳುತ್ತಾರೆ. ಕೇಳಿ, ಹೌದು, ಏಕೆ ಸಿಗುವುದಿಲ್ಲ? ಯಾರು ಈ ಧರ್ಮದವರಾಗಿದ್ದಾರೆಯೋ ಅವರಿಗೆ ಬಾಣವು ನಾಟುತ್ತದೆ, ಅವರ ಕಲ್ಯಾಣವಾಗುತ್ತದೆ. ತಂದೆಯಿಂದ ತಂದೆಯಂತೂ ಸೆಕೆಂಡ್ನಲ್ಲಿ ಅಂಗೈಯಲ್ಲಿ ಸ್ವರ್ಗವನ್ನು ಕೊಡುತ್ತಾರೆ. ಇದರಲ್ಲಿ ಬಹಳ ಖುಷಿ ಇರಬೇಕು. ನೀವು ಶಿವನ ಭಕ್ತರಿಗೆ ಈ ಜ್ಞಾನವನ್ನು ತಿಳಿಸಿ. ಶಿವ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ರಾಜ್ಯರಾಗುತ್ತೀರಿ. ಇಡೀ ಪ್ರಪಂಚದಲ್ಲಿ ಇಡೀ ದಿನದಲ್ಲಿ ಇದೇ ಸರ್ವಿಸ್ ಮಾಡಿ. ವಿಶೇಷವಾಗಿ ಕಾಶಿಯ ಶಿವನ ಮಂದಿರಗಳು ಬಹಳ ಇವೆ. ಅಲ್ಲಿ ಬಹಳ ಒಳ್ಳೆಯ ಸೇವೆ ಆಗುತ್ತದೆ. ಯಾರಾದರೂ ಬಂದರೆ ಬರುತ್ತಾರೆ. ಇದು ಬಹಳ ಸಹಜವಾದ ಸೇವೆಯಾಗಿದೆ. ಇದನ್ನು ಯಾರಾದರೂ ಮಾಡಿ ನೋಡಿ. ಭೋಜನವಂತೂ ಅವಶ್ಯವಾಗಿ ಸಿಗುತ್ತದೆ. ಸೇವಾ ಕೇಂದ್ರವಂತೂ ಅಲ್ಲಿ ಇದ್ದೇ ಇದೆ. ಮೊದಲು ನೀವು ಸರ್ವಿಸ್ ಮಾಡಿ ಮುಂದಕ್ಕೆ ಮಂದಿರಕ್ಕೆ ಮುಂಜಾನೆ ಹೋಗಿ ಮಧ್ಯರಾತ್ರಿ ಹಿಂತಿರುಗಿ ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನೀವು ಶಿವನ ಮಂದಿರದಲ್ಲಿ ಸರ್ವಿಸ್ ಮಾಡುವಂತ ಅತಿ ಶ್ರೇಷ್ಠವಾದುದು ಶಿವನ ಮಂದಿರವಾಗಿದೆ. ಬಾಂಬೆಯಲ್ಲಿ ಬಬಲ್ನಾಥ್ ಮಂದಿರವಿದೆ. ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಅನೇಕರ ಕಲ್ಯಾಣ ಮಾಡಬಹುದಾಗಿದೆ. ಸರ್ವಿಸ್ ಮಾಡಲು ಈ ಪದಕವೇ ಸಾಕು. ಪ್ರಯೋಗ ಮಾಡಿ ನೋಡಿ. ತಂದೆಯು ತಿಳಿಸುತ್ತಾರೆ, ಪದಕವನ್ನು ಲಕ್ಷವೇನು, 10 ಲಕ್ಷ ಬೇಕಾದರೂ ಮಾಡಿಸಿ. ವೈದ್ಯರು, ವೃದ್ಧರು ಸಹ ಬಹಳ ಒಳ್ಳೆಯ ಸರ್ವಿಸ್ ಮಾಡಬಹುದು. ಬಹಳಷ್ಟು ಮಂದಿ ಪ್ರಜೆಗಳಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಸಾಕು. ಮನ್ಮನಾಭವದ ಶಬ್ದವನ್ನು ಮರೆತು ಹೋಗುತ್ತೀರಿ. ಭಯಾನಕವಾಯಿತಲ್ಲವೇ? ಕೃಷ್ಣನು ಭಗವಂತನಲ್ಲ. ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ. ಶಿವ ತಂದೆಯು ಈ ಕೃಷ್ಣನಿಗೂ ಸಹ ಇಂಥ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಮತ್ತೆ ಅಲ್ಲಾಡುವ ಅವಶ್ಯಕತೆಯಾದರೂ ಏನು? ಕೇವಲ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ. ನೀವು ಶಿವನ ಮಂದಿರದಲ್ಲಿಯೂ ಎಲ್ಲದಕ್ಕಿಂತ ಚೆನ್ನಾಗಿ ಸರ್ವಿಸ್ ಮಾಡಬಹುದು. ಸರ್ವೀಸಿನ ಸಫಲತೆಗಾಗಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವಿಸ್ ಮಾಡಿ. ಹೃದಯವು ಸ್ವಚ್ಛವಾಗಿದ್ದರೆ ಬಯಕೆಗಳು ಈಡೇರುತ್ತವೆ. ಕಾಶಿಯಲ್ಲಿ ಸರ್ವಿಸ್ ಮಾಡಲು ತಂದೆಯು ವಿಶೇಷ ಸಲಹೆ ನೀಡುತ್ತಾರೆ. ಅಲ್ಲಿ ವಾನಪ್ರಸ್ಥಿಗಳ ಆಶ್ರಮವೂ ಇದೆ. ತಿಳಿಸಿ, ನಾವು ಮಕ್ಕಳು ಬ್ರಾಹ್ಮಣರಾಗಿದ್ದೇವೆ. ತಂದೆಯು ಬ್ರಹ್ಮಾರವರ ಮೂಲಕ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಈ ಕರ್ಮಗಳು ನಾಶವಾಗುತ್ತವೆ. ಮತ್ಯಾವುದೇ ಉಪಾಯವಿಲ್ಲ. ಮುಂಜಾನೆಯಿಂದ ಹಿಡಿದು ರಾತ್ರಿಯವರೆಗೆ ಶಿವನ ಮಂದಿರದಲ್ಲಿ ಸರ್ವಿಸ್ ಮಾಡಿ. ಪ್ರಯತ್ನ ಪಟ್ಟು ನೋಡಿ. ಸ್ವಯಂ ಶಿವ ತಂದೆಯೇ ನಿಮಗೆ ಅಲ್ಲಿ ಯಾರೂ ಏನೂ ಹೇಳುವುದಿಲ್ಲ. ಅವರು ಶಿವ ತಂದೆಯ ಮಹಿಮೆ ಮಾಡುತ್ತಾರೆಂದು ಇನ್ನೂ ಹೆಚ್ಚಿನ ಖುಷಿ ಪಡುತ್ತಾರೆ. ಹೇಳಿ, ಇವರು ಬ್ರಾಹ್ಮಣರಾಗಿದ್ದಾರೆ. ಇವರೇನು ದೇವತೆಯಲ್ಲ. ಇವರೂ ಸಹ ಶಿವ ತಂದೆಯನ್ನು ನೆನಪು ಮಾಡಿ ಈ ಪದವಿಯನ್ನು ಪಡೆಯುತ್ತಾರೆ. ಈ ಮೂಲಕ ಶಿವ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನು ನೆನಪು ಮಾಡಿ ಎಂದು. ಎಷ್ಟೊಂದು ಸಹಜವಾಗಿದೆ. ವೃದ್ಧರನ್ನು ಯಾರು ನಿಂದನೆ ಮಾಡುವುದಿಲ್ಲ. ಕಾಶಿಯಲ್ಲಿ ಇಲ್ಲಿಯವರೆಗೂ ಅಷ್ಟೊಂದು ಸೇವೆಯಾಗಿಲ್ಲ. ಪದಕ ಹಾಗೂ ಚಿತ್ರಗಳ ಮೇಲೆ ತಿಳಿಸುವುದು ಬಹಳ ಸಹಜವಾಗಿದೆ. ಯಾರಾದರೂ ಬಡವರಿದ್ದರೆ ತಿಳಿಸಿ, ನಾವು ನಮಗೆ ಉಚಿತವಾಗಿ ಕೊಡುತ್ತೇವೆ. ಸಾಹುಕಾರಾಗಿದ್ದರೆ ತಿಳಿಸಿ, ನೀವು ಕೊಡುತ್ತೀರೆಂದರೆ ಅನೇಕರ ಕಲ್ಯಾಣಕ್ಕಾಗಿ ಇನ್ನೂ ಹೆಚ್ಚಿನದಾಗಿ ಮುದ್ರಿಸುತ್ತೇವೆ. ಆದ್ದರಿಂದ ನಿಮ್ಮ ಕಲ್ಯಾಣವಾಗುವುದು. ನಿಮ್ಮ ಸೇವೆ ಎಲ್ಲದಕ್ಕಿಂತ ತೀಕ್ಷ್ಣವಾಗಿ ಬಿಡುವುದು. ಯಾರಾದರೂ ಇದನ್ನು ಪ್ರಯೋಗ ಮಾಡಿ ನೋಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿಡುವ ಮಕ್ಕಳ ಪ್ರತಿ ಮಾಪ್ಪಿತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. वहाँ बाबा वहाँ.
ಧಾರಣೆಗಾಗಿ ಮುಖ್ಯ ಸಾರ: ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ನಂತರ ಸರ್ವಿಸ್ ಮಾಡಬೇಕಾಗಿದೆ. ಯಾರು ಹೆಚ್ಚಿನ ಸರ್ವಿಸ್ ಮಾಡುವರೋ ಒಳ್ಳೆಯ ಲಕ್ಷಣಗಳಿವೆಯೋ ಅವರ ಪ್ರತಿ ಅವಶ್ಯವಾಗಿ ಗೌರವ ನೀಡಬೇಕಾಗಿದೆ. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕಾಗಿದೆ. ಸರ್ವೀಸಿನ ಸಫಲತೆಗಾಗಿ ತಮ್ಮ ಸ್ಥಿತಿಯನ್ನು ದೇಹಾಭಿಮಾನಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಹೃದಯವನ್ನು ಸ್ವಚ್ಛವಿಟ್ಟುಕೊಳ್ಳಬೇಕಾಗಿದೆ. ಹೌದನ? ಸರ್ವ ಸಮಸ್ಯೆಗಳ ಬಿಡುಗಡೆಗೆ ಸಮಾರೋಹವನ್ನು ಆಚರಿಸುವಂತಹ ಸಮಾಧಾನ ಸ್ವರೂಪ ಆತ್ಮಗಳ ಮೇಲೆ ತಯಾರಿ ಆಗುವುದೆಂದರೆ ಯಾವಾಗ ನೀವು ಸಂಪೂರ್ಣ ತಿಳುವಳಿಕೆಯಲ್ಲಿ ಸ್ಥಿತರಾಗುವಿರಿ. ಸಂಪೂರ್ಣ ಸ್ಥಿತಿಯಲ್ಲಿ ಸಮಸ್ಯೆಗಳು ಬಾಳ್ತನದ ಆಟದ ಅನುಭವ ಆಗುತ್ತದೆ, ಅರ್ಥಾತ್ ಸಮಾಪ್ತಿಯಾಗಿ ಬಿಡುವುದು. ಹೇಗೆ ಬ್ರಹ್ಮ ತಂದೆಯ ಮುಂದೆ ಒಂದು ವೇಳೆ ಯಾವುದೇ ಮಗು ಸಮಸ್ಯೆಯನ್ನು ತೆಗೆದುಕೊಂಡು ಬಂದರೆ ಅವರಿಗೆ ಸಮಸ್ಯೆಯ ಬಗ್ಗೆ ಮಾತನಾಡಲು ಸಾಹಸವಿರುತ್ತಿರಲಿಲ್ಲ. ಆ ಮಾತುಗಳನ್ನೇ ಮರೆತು ಹೋಗುತ್ತಿದ್ದರು. ಹಾಗೆ ನೀವು ಮಕ್ಕಳು ಸಮಾಧಾನ ಸ್ವರೂಪರಾಗಿ ಅರ್ಧಕಲ್ಪಕ್ಕಾಗಿ ಸಮಸ್ಯೆಗಳಿಗೆ ಬೀಳ್ಕೊಡುಗೆಗೆ ಸಮಾರಂಭವಾಗಿ ಸಮಸ್ಯೆಗಳ ಬೀಳ್ಕೊಡುಗೆಗೆ ಸಮಾರೋಹವಾಗಿ ಬಿಡಲಿ. ವಿಶ್ವಾಸ ಸಮಸ್ಯೆಗಳ ಸಮಾಧಾನವೇ ಸ್ಲೋಗನ್ ಆಗಿದೆ. ಯಾರು ಸದಾ ಜ್ಞಾನದ ಸ್ಮರಣೆ ಮಾಡುತ್ತಾ ಅವರು ಮಾಯೆ ಆಕರ್ಷಣೆಯಿಂದ ರಕ್ಷಿಸಲ್ಪಡುತ್ತಾರೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ತಮ್ಮ ಡಬಲ್ ಲೈಟ್ ಮೈಟ್ ಪರಿಸ್ಥಾ ರೂಪದಲ್ಲಿ ಸ್ಥಿತರಾಗಿ ಸಾಕ್ಷಿಯಾಗಿ ಎಲ್ಲಾ ಪಾತ್ರವನ್ನು ನೋಡುತ್ತಾ ಸಕಾಶ ಅರ್ಥಾತ್ ಸಕಾಶ ಕೊಡಿ. ಏಕೆಂದರೆ ನೀವು ಸರ್ವರ ಕಲ್ಯಾಣಕ್ಕೆ ನಿಮಿತ್ತರಾಗಿದ್ದೀರಿ. ಈ ಪ್ರಕಾಶ ಕೊಡುವುದಾದರೆ ಈ ಸಕಾಶ ಕೊಡುವುದೇ ನಿಭಾಯಿಸುವುದಾಗಿದೆ. ಆದರೆ ಶ್ರೇಷ್ಠ ಸ್ಟೇಜ್ನಲ್ಲಿ ಸ್ಥಿತರಾಗಿ ಸಕಾಶ ಕೊಡಿ. ವಾಣಿ ಸೇವೆ ಜೊತೆಗೆ ಮನಸ್ಸ ಶುಭ ಭಾವನೆಗಳ ವೃತ್ತಿ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. ಓಂ ಶಾಂತಿ.